ಗಾಯ್ಸ್ ಇವತ್ತು ನಮ್ಮ ಆಫೀಸ್ ಮುಂದೆ ಯಾವುದೋ ಸಿಂಹ ಗರ್ಜಿಸೋ ಸೌಂಡ್ ಆಯಿತು. ಆಚೆ ಕಡೆ ಬಂದು ನೋಡ್ರೆ ನಮ್ಮ ಭುಜ ಇತ್ತು ಗಾಯ್ಸ್. ಆ್ಯಕ್ಚುಲಿ ಗಾಡಿ ನೋಡಿದಾಗೆಲ್ಲ ಒಂದೇ ಗ್ಯಾಪ್ನಕ್ಕೆ ಬರೋದು ಅಂದರೆ ಭುಜನ ನೋಡ್ಕೊಂಡು ನಾನು ಬಂದೆ ಒಳಗಡೆ. ಯಾಕಂದರೆ ನಮ್ಮ ಆಫೀಸಲ್ಲಿ ನಮಗೆ ಇವತ್ತು ದೀಪಾವಳಿ ಇರೋದ್ರಿಂದ ಕೆಲಸ ತುಂಬ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಪ್ರತಿಯೊಂದು ಐಟಮ್ನು ನಮ್ಮ ಕಂಪ್ನಿ ಮೇನ್ ಬ್ರಾಂಚಿಂದ ಕಳಿಸಿದ್ದಾರೆ. ಹೂವು ಆಗಲಿ ಪ್ರತಿಯೊಂದಾಗಲಿ ಕಳಿಸಿದ್ದಾರೆ. ಐಟಮ್ ಎಲ್ಲ ಬಂದಾಯಿತು, ಆದರೆ ನಮ್ಮ ಮ್ಯಾನೇಜರ್ ಬರಬೇಕಾಯ್ತು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಗೈಸ್. ಈ ಥರ ಗುಲಾಬಿ ನೋಡಿದಾಗೆಲ್ಲ ಆಡ್ ಗ್ಯಾಪ್ನಾಗ ಬರುತ್ತೆ. ಏನು ಮಾಡೋದು ಗೈಸ್, ಇಲ್ಲಿ ಅವ್ರು ಕೊಟ್ಟಿರೋ ಹೂವುಗಳು ನೋಡಿದ್ರೆ ಒಂದು ಹೂವು ಮಾರ್ಕೆಟ್ ಓಪನ್ ಮಾಡ್ಬೋದಾ, ಅಷ್ಟು ಕೊಟ್ಟು ಕಳಿಸಿದ್ರು ಅಂತಲೇ ಹೇಳ್ಬೋದು ಗೈಸ್. ತಾಯಿಗೆ ರೆಡಿ ಮಾಡೋದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾ ನಮ್ಮ ಮ್ಯಾನೇಜರ್ ಬಂದಿದ್ದು ಆಯಿತು, ಅವರು ಡೆಕೋರೇಟ್ ಮಾಡಿದ್ದು ಆಯಿತು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ನಮ್ಮ ತಾಯಿ ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ. ಸೂಪರ್ ಅಂತ ಹೇಳ್ಬೋದು. ನಮ್ಗೆ ಆ ತಾಯಿ ಕಣ್ಣು ನನ್ನ ಮೇಲೆ ಇದ್ರೆ, ಬಟ್ ನನ್ನ ಕಣ್ಣು ಮಾತ್ರ ಈ ಸ್ವೀಟ್ ಬಾಕ್ಸ್ ಮೇಲೆ ಇತ್ತು ಅಂತಲೇ ಹೇಳ್ಬೋದು ಗೈಸ್. ಯಾಕಂದರೆ ತಿಂದಕ್ಕೆ ಹೊಟ್ಟೆ ಹಸ್ಬಿಟ್ಟಿದ್ರಿಂದ ನನ್ನ ಕಣ್ಣು ಅಲ್ಲಿತ್ತು, ಬಟ್ ನಮ್ಮ ಮ್ಯಾನೇಜರ್ ಕಣ್ಣು ನನ್ನ ಮೇಲೆ ಇತ್ತು. ಅಂತೂ ಇಂತೂ 5 ಗಂಟೆ ಆಯಿತು, ಪೂಜೆನೂ ಮಾಡಾಯಿತು. ಆ್ಯಂಡ್ ನಾವು ಹೊಂಟು ಮೇನ್ ಬ್ರಾಂಚಿಗೆ. ಗುರು ಆ್ಯಕ್ಚುಲಿ ನಮ್ಮ ಆರ್ನಿಸ್ ಮೋಟರ್ಸಲ್ಲಿ ಇಷ್ಟು ಜನ ಎಂಪ್ಲಾಯೀಸು ಈ ಒಂದು ಮೇನ್ ಬ್ರಾಂಚಲ್ಲಿ ಅವರೇ ಅಂತ ನಾನು ಇವತ್ತೇ ನೋಡಿದೆ. ನಾನು ಇಷ್ಟು ದಿನ ನೋಡಿರಲಿಲ್ಲ, ಇಷ್ಟು ದಿನ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ದು ಅಲ್ಲೇ ನೋಡಿರಲಿಲ್ಲ. ಒಂದು ಮೇನ್ ಬ್ರಾಂಚಲ್ಲಿ ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿದ್ದು, ಯಾಕಂದರೆ ಇದು ಮೇನ್ ಬ್ರಾಂಚ್ ಆಗಿದ್ದರಿಂದ. ಇಷ್ಟೆಲ್ಲ ಮುಗಿಸ್ಕೊಂಡು ನಾನು ಹೊಂಟೆ ಮನೆ ಕಡೆಗೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಲವ್ ಯು ಆಲ್ ಗಾಯ್ಸ್.